ಮೊದಲೆಲ್ಲ ಪವರ್ ಶೇರಿಂಗ್ ವಿಚಾರ ಸದ್ದು ಮಾಡಬೇಕಿತ್ತು ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರಾದ್ರೊಬ್ರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿರಬೇಕಿತ್ತು. ಆದ್ರೆ ಈಗ ಪ್ರಧಾನಿ ಮೋದಿಯೇ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಸೋ ಪವರ್ ಶೇರಿಂಗ್ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ನಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. जनता की समस्याएं सुलझाने के बजाय यहाँ की सरकार का ज्यादातर समय आपस के झगड़े सुलझाने में लग रहा है. ಅವ್ರಿಗೆ ಏನೇನು ಕಣ್ಣು ಕಾಣ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ. ಯಾವ ಕುರ್ಚಿಗಳು ಆಡ್ತಾರೆ, ಎಲ್ಲ ಕುರ್ಚಿಗಳು ಗಟ್ಟಿಯಾಗಿವೆ. ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಅದು ಕಾದಾಟ ಇರ್ಬೋದು, ಹೊಡೆದಾಟ ಇರ್ಬೋದು, ಘರ್ಷಣೆ ಇರ್ಬೋದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿನ ಸಿಎಂ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಮತ್ತೊಬ್ಬರಿಗೆ ಅವಕಾಶ ಕೊಡ್ತಾರಾ ಅದೂ ಗೊತ್ತಿಲ್ಲ. ಸಾಕು, ಈ ಎರಡೇ ಮಾತುಗಳು ಸಾಕು. ಈ ಎರಡು ಮಾತುಗಳೇ ರಾಜ್ಯ ರಾಜಕೀಯಕ್ಕೆ ಬೆಂಕಿ ಹಚ್ಚಿವೆ. ರಾಜ್ಯ ಕಾಂಗ್ರೆಸ್ನ ಬುಡವನ್ನ ಸೈಲೆಂಟ್ ಆಗಿ ಅಲುಗಾಡಿಸ್ತಿವೆ. ಯಾಕಂದ್ರೆ ಈ ಮಾತುಗಳನ್ನ ಆಡಿರೋದು ಪ್ರಧಾನಿ ಮೋದಿ. ಹೌದು, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ್ದು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಬಿಜೆಪಿ ಗೆಲುವಿಗೆ ಕಾರಣಕರ್ತರಾದ ಪ್ರಧಾನಿ ನರೇಂದ್ರ ಮೋದಿಗೆ ಬಿಜೆಪಿ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನ ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದರು. ಬೆಂಗಳೂರಿನ HAL ಬಳಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬಂದು ಸನ್ಮಾನ ಮುಗಿದ ನಂತರ ಮಾತಾಡಿದ ಮೋದಿ ತಮ್ಮ ಭಾಷಣದುದ್ದಕ್ಕೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮಾತಾಡಿದ ಪ್ರಧಾನಿ ಮೋದಿ ಇಲ್ಲಿನ ಸಿಎಂ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಮತ್ತೊಬ್ಬರಿಗೆ ಅವಕಾಶ ಕೊಡ್ತಾರಾ ಅದೂ ಗೊತ್ತಿಲ್ಲ ಅಂತ ರಾಜ್ಯದ ಕಾಂಗ್ರೆಸ್ ನಾಯಕರ ಕಾಲೆಳೆದಿದ್ದಾರೆ. पिछले 3 साल से हम यही देख रहे हैं, जनता की समस्याएं सुलझाने के बजाय यहाँ की सरकार का ज्यादातर समय आपस के झगड़े सुलझाने में लग रहा है. ये तय नहीं हो पाता है कि ये मुख्यमंत्री कितने दिन रहेंगे. ये तय नहीं हो पाता कि दूसरे को मौका मिलेगा कि नहीं मिलेगा. लटकाए रखा है. इतना ही नहीं, ये मैं देख रहा हूं इनकी इकोसिस्टम तमिलनाडु में प्रक्रिया चल रही थी और इनकी इकोसिस्टम दिल्ली में बैठे बैठे देश को गुमराह करते थे. ರಾಜ್ಯದಲ್ಲಿ ಸಿಎಂ ಯಾರಿರಬೇಕು ಇದನ್ನ ಡಿಸೈಡ್ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್. ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದರ ಮೇಲೆ ರಾಜ್ಯದಲ್ಲಿ ಸಿಎಂ ಸ್ಥಾನ ನಿರ್ಧಾರವಾಗುತ್ತೆ. ಆದ್ದರಿಂದಾನೇ ಮೊದಲಿಂದಾನೂ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ DCM DK ಶಿವಕುಮಾರ್ ದಿಲ್ಲಿಗೆ ಟ್ರಿಪ್ ಹೋಗ್ತಾನೇ ಇದ್ದಾರೆ, ಬರ್ತಾನೇ ಇದ್ದಾರೆ. ಆದ್ರೆ ಯಾವುದೇ ಟ್ರಿಪ್ ಸಕ್ಸಸ್ ಆಗಲೇ ಇಲ್ಲ. ಆದರೆ ಭರವಸೆ ಕಳೆದುಕೊಳ್ಳದ DKಶಿ ಸಿಎಂ ಸ್ಥಾನಕ್ಕಾಗಿ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಇತ್ತೀಚೆಗೆ ಈ ಪ್ರಯತ್ನವನ್ನ ಸ್ವಲ್ಪ ಜಾಸ್ತಿ ಮಾಡಿದ್ದ DKಶಿ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡುವುದನ್ನು ಕೂಡ ಜಾಸ್ತಿ ಮಾಡಿಕೊಂಡಿದ್ರು. ಆದ್ರೂ ಸಿಎಂ ಕುರ್ಚಿ ಗಲಾಟೆಗೆ ಮುಕ್ತಿ ಸಿಕ್ಕಿಲ್ಲ. ಇದನ್ನೆಲ್ಲ ಪ್ರಧಾನಿ ಮೋದಿ ಗಮನಿಸ್ತಾ ಇದ್ದಾರೆ. ಇದುವರೆಗೂ ಕುತೂಹಲದ ಕಣ್ಣಿಂದ ಇದನ್ನೆಲ್ಲ ನೋಡ್ತಿರೋ ಮೋದಿ ಭಾನುವಾರ ಬೆಂಗಳೂರಿಗೆ ಬಂದು ಅದೇ ವಿಚಾರವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಕುರಿತು ಮೋದಿ ವ್ಯಂಗ್ಯವಾಡಿದ್ದಾರೆ. ಇದರ ಜೊತೆಗೆ ಜನರ ಸಮಸ್ಯೆ ಪರಿಹರಿಸುವ ಬದಲು ಅಧಿಕಾರಕ್ಕಾಗಿ ಕಚ್ಚಾಟ ನಡೆಸುತ್ತಿದ್ದಾರೆ. ಮಿತ್ರ ಪಕ್ಷಗಳಿಗೆ ಕಾಂಗ್ರೆಸ್ ದ್ರೋಹ ಬಗೆದಿದೆ. ಬೆನ್ನಿಗೆ ಚೂರಿ ಇರಿಯೋದು ಕಾಂಗ್ರೆಸ್ ಕೆಲಸ. ಕಾಂಗ್ರೆಸ್ ಪಕ್ಷ ಪರಾವಲಂಬಿ ಪಕ್ಷವಾಗಿದೆ. ಉತ್ತಮ ಆಡಳಿತವನ್ನ ಕಾಂಗ್ರೆಸ್ ಕೊಡುತ್ತಿಲ್ಲ. ಮೈತ್ರಿ ಮಾಡಿದ್ರೂ 100 ಲೋಕಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದಿಲ್ಲ ಅಂತ ಹರಿಹಾಯ್ದಿದ್ದಾರೆ ಮೋದಿ. ತಮಿಳುನಾಡು ವಿಚಾರ ಇಟ್ಕೊಂಡು ಮೋದಿ ಟೀಕೆ. ಕಾಂಗ್ರೆಸ್ ಅನ್ನ ಮೋದಿ ಹಿಗ್ಗಾಮುಗ್ಗಾ ಟೀಕಿಸಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರವನ್ನಿಟ್ಕೊಂಡು ರಾಜ್ಯ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರೆ ತಮಿಳುನಾಡಿನ ಇತ್ತೀಚಿನ ಬೆಳವಣಿಗೆಯನ್ನಿಟ್ಕೊಂಡು ಇಡೀ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಹೌದು, ತಮಿಳುನಾಡಿನಲ್ಲಿ ರಿಸಲ್ಟ್ ಬಂದ ಮೇಲೆ TVK ಪಕ್ಷದ ವಿಜಯ್ ಸರ್ಕಾರ ರಚನೆಗೆ ಕಾಂಗ್ರೆಸ್ ಸಾಥ್ ನೀಡಿದೆ. ಆದರೆ ಅದಕ್ಕೂ ಮೊದಲು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ದದ್ದು DMK ಜೊತೆಗೆ. ಆದರೆ ಯಾವಾಗ TVKಗೆ ಕಾಂಗ್ರೆಸ್ ಅನಿವಾರ್ಯವಾಯಿತೋ ಆಗ DMK ಜೊತೆಗೆ ಮೈತ್ರಿ ಮುರಿದುಕೊಂಡ ಕಾಂಗ್ರೆಸ್ TVK ಸೇರಿದೆ. ಇದನ್ನ ಪ್ರಧಾನಿ ಮೋದಿ ಅವರು ಕೆಣಕಿದ್ದಾರೆ. ಕಾಂಗ್ರೆಸ್ಗೆ ಕೇವಲ ದ್ರೋಹ ಮಾಡುವುದಷ್ಟೇ ಗೊತ್ತು. ತಮಿಳುನಾಡಿನಲ್ಲಿ ದೀರ್ಘಕಾಲದ ಮಿತ್ರಪಕ್ಷ DMKಗೆ ಅವರು ದ್ರೋಹ ಬಗೆದಿದ್ದಾರೆ. ಮೈತ್ರಿ ಪಕ್ಷಗಳ ವಿರುದ್ಧವೇ ತಿರುಗಿ ಬೀಳುವ ಇತಿಹಾಸ ಕಾಂಗ್ರೆಸ್ಗಿದೆ. ಇದೊಂದು ಪರಾವಲಂಬಿ ಪಕ್ಷ. ಪ್ರಸ್ತುತ ರಾಜಕೀಯದಲ್ಲಿ ಪ್ರಸ್ತುತತೆ ಉಳಿಸಿಕೊಳ್ಳಲು ಬೇರೊಂದು ಪ್ರಾದೇಶಿಕ ಪಕ್ಷದ ಬೆನ್ನು ಕಾಂಗ್ರೆಸ್ಗೆ ಬೇಕಾಗಿದೆ ಅಂತ ಮೋದಿ ವ್ಯಂಗ್ಯವಾಡಿದ್ದಾರೆ.
ಧ್ಯಾನ ಮಂದಿರ ಉದ್ಘಾಟಿಸಿದ ಮೋದಿ. ಪ್ರಧಾನಿ ಮೋದಿ ಇಷ್ಟೆಲ್ಲ ಟೀಕಿಸಿದ ನಂತರ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನ ಉದ್ಘಾಟಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವ ಮತ್ತು ಸಂಸ್ಥಾಪಕರಾದ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರ 70ನೇ ಜನ್ಮದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಡೆಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮೋದಿಯವರು ಮಾನಸಿಕ ಆರೋಗ್ಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ರಾಷ್ಟ್ರವ್ಯಾಪಿ ಸೇವಾ ಯೋಜನೆಗಳಿಗೂ ಚಾಲನೆ ನೀಡಿದ್ದಾರೆ. ಯಾವ ಕುರ್ಚಿಗಳು ಅಲುಗಾಡುತ್ತಿಲ್ಲ ಎಂದ ಡಿಕೆ. ಮೊದಲು HALನಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಮೋದಿ ನಂತರ ಆರ್ಟ್ ಆಫ್ ಲಿವಿಂಗ್ನಲ್ಲಿ ಧ್ಯಾನ ಮಂದಿರ ಉದ್ಘಾಟಿಸಿ ಅಲ್ಲಿಂದ ತೆರಳಿದ್ದಾರೆ. ಆದರೆ ಮೋದಿಯ ಮಾತುಗಳು ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸಿವೆ. ಮೋದಿ ಮಾತುಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ DCM DK ಶಿವಕುಮಾರ್, ಪ್ರಧಾನಮಂತ್ರಿಗಳ ಕಣ್ಣಿಗೆ ಏನೇನ್ ಕಾಣುತ್ತಿದೆಯೋ ನಮ್ಗೆ ಗೊತ್ತಿಲ್ಲ, ಯಾವ ಕುರ್ಚಿಗಳೂ ಅಲುಗಾಡುತ್ತಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಕೇರಳದಲ್ಲೂ ಹಂಗೆ ಆಯಿತು, ಪಂಜಾಬ್ದಲ್ಲೂ ಹಂಗೆ ಆಗುತ್ತಾ ಇದೆ ಅಂತ ಹೇಳ್ತಾರೆ. ಹೌದು ಸರ್, ಏನು ನಡೀತಾ ಇದೆ? ಪಾಪ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ, ಅವ್ರಿಗೆ ಏನೇನು ಕಣ್ಣು ಕಾಣ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ. ಯಾವ ಕುರ್ಚಿಗಳು ಆಡ್ತಾರೆ, ಎಲ್ಲ ಕುರ್ಚಿಗಳು ಗಟ್ಟಿಯಾಗಿವೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಗೊಂದಲದ ಬಗ್ಗೆ ಪ್ರಧಾನಿ ಮೋದಿ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ಮೋದಿ ಅವರು ಯಾವ ದೃಷ್ಟಿ ಇಟ್ಟು ಹೇಳಿದ್ದಾರೆ ಗೊತ್ತಿಲ್ಲ, ಅವರನ್ನೇ ಕೇಳಬೇಕು. ನಮ್ಮ ಸರ್ಕಾರ ಕೇರಳದಲ್ಲಿರುತ್ತೆ, ಕರ್ನಾಟಕದಲ್ಲೂ ಇರುತ್ತೆ, ಬೇರೆ ಕಡೆನೂ ಇದ್ದೇ ಇರುತ್ತೆ ಎಂದು ಹೇಳಿದ್ರು. ಮೋದಿ ಅವರು ಯಾವ ದೃಷ್ಟಿ ಇಟ್ಟು ಹೇಳಿದಾರೆ ಗೊತ್ತಿಲ್ಲ. ನಮ್ಮ ಸರ್ಕಾರ ಕೇರಳದಲ್ಲಿ ಇರ್ತೈತೆ, ಕರ್ನಾಟಕದಲ್ಲಿ ಇರ್ತೈತೆ, ಬೇರೆ ಕಡೆನೂ ಇದ್ದೇ ಇರ್ತೈತೆ. 5 ವರ್ಷವರೆಗೆ ಇದ್ದೇ ಇರ್ತೈತೆ, ಪ್ರಶ್ನೆ ಇಲ್ಲ. ಅವ್ರು ಹೇಳೋ ಅರ್ಥ ಇನ್ನು ಅವ್ರಿಗೆ ಗೊತ್ತು, ಅವ್ರು ಹೇಳಬೇಕು. ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಅದು ಕಾದಾಟ ಇರ್ಬೋದು, ಹೊಡೆದಾಟ ಇರ್ಬೋದು, ಘರ್ಷಣೆ ಇರ್ಬೋದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಒಂದು ನಮ್ಮ ಪಕ್ಷದ ವರಿಷ್ಠರನ್ನ ಬಗೆಹರಿಸ್ತಾರೆ. ಪ್ರಧಾನಿ ಮೋದಿ ಸಾಗುವ ಮಾರ್ಗದಲ್ಲಿ ಭದ್ರತಾ ಲೋಪ. ಪ್ರಧಾನಿ ಮೋದಿ ಸಾಗುವ ಮಾರ್ಗದಲ್ಲಿ ಭದ್ರತಾ ಲೋಪ ಆಗಿರೋದು ಕಂಡುಬಂದಿದೆ. ಬೆಳಿಗ್ಗೆ HALನಿಂದ ಪ್ರಧಾನಿ ಮೋದಿ ಹೆಲಿಕಾಪ್ಟರ್ ಮೂಲಕ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಬಳಿ ಆಗಮಿಸಿದ್ರು. ಪ್ರಧಾನಿ ಮೋದಿಯವರು ಸಂಚರಿಸುವ ಮಾರ್ಗವಾದ ಕಗ್ಲಿಪುರದ ತಾತಗುಣಿ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಮೋದಿ ತೆರಳಿದ ಆರ್ಟ್ ಆಫ್ ಲಿವಿಂಗ್ ಸಮೀಪದ ಬ್ರಿಡ್ಜ್ ಪಕ್ಕದ ಕಾಂಪೌಂಡ್ ಬಳಿ 2 ಜಿಲೆಟಿನ್ ಕಡ್ಡಿಗಳನ್ನ ಬಿಸಾಕಿ ಆಗಂತುಕ ಹೋಗಿದ್ದಾನೆ. ಈ ಸಂಬಂಧ ಓರ್ವ ಶಂಕಿತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ. ಶೀಘ್ರದಲ್ಲೇ ಇದು ನಿಜಕ್ಕೂ ಉದ್ದೇಶಪೂರ್ವಕವೇ, ಆಕಸ್ಮಿಕವೇ ಅನ್ನೋ ವಿಚಾರ ರಿವೀಲ್ ಆಗಲಿದೆ.